ಪ್ರತಿಯೊಬ್ಬರ ಜೀವನದಲ್ಲೂ ಫ್ರೆಂಡ್ಸ್ ಇಂಪಾರ್ಟೆಂಟ್. ಕೆಲವ್ರನ್ನ ನಾವಾಗೆ ಹಿಂದೆ ಬಿದ್ದು ಫ್ರೆಂಡ್ ಮಾಡ್ಕೋತೀವಿ, ಇನ್ನು ಕೆಲವರು ನಮ್ಮನ್ನ ನೋಡಿ ಫ್ರೆಂಡ್ ಮಾಡ್ಕೋತಾರೆ. ಬಟ್ ಯಾವುದು ನಾವು ಅಂದ್ಕೊಂಡಂಗೆ ಆಗಲ್ಲ. ಒಂದು ವೇಳೆ ಆದರೂ ಅದ್ರ ಹಿಂದೆ ದೇವ್ರ ಮಾಸ್ಟರ್ ಪ್ಲ್ಯಾನ್ ಇರುತ್ತೆ. ಯಾರನ್ನ ಯಾರು ಮೀಟ್ ಆಗಬೇಕು, ಯಾರನ್ನ ಯಾರು ಫ್ರೆಂಡ್ ಮಾಡ್ಕೋಬೇಕು, ಯಾರಿಂದ ಏನು ಕಲಿಬೇಕು ಎಲ್ಲ ಫೇಟ್. ನನ್ನ ಜೀವನದಲ್ಲೂ ಕಲಿಯೋದಿದೆ. ವೆಯ್ಟ್ ಇಟ್ಕೊಂಡು ಅಲ್ಲಾಡ್ಸಿದ್ರೆ ಬಾಡಿ ಬರಲ್ಲಮ್ಮ. ತಾಕತ್ತಿರಬೇಕು. ನನ್ನ ತಾಕತ್ ಬಗ್ಗೆ ನೀನು ಜಾಸ್ತಿ ಯೋಚನೆ ಮಾಡಬೇಡ. ನಿನ್ನ ತಾಕತ್ ಅಂತ ನಾನು ಮಾತಾಡಲ್ಲ. ತಾಕತ್ತಂದ್ರೆ ಇದು ಇದು ಇಲ್ಲಿ ಯಾರಿಗೋ ತಾಕತ್ತು ದೌಲತ್ತು ತುಂಬಾ ಇದೆ. ವೆಯ್ಟ್ಸ್ ಎತ್ತಕ್ಕೆ ಬೇಕಾಗಿರೋದು ತಾಕತ್ತಲ್ಲ, ಶ್ರದ್ಧೆ ಮತ್ತು ನಿಯತ್ತು. ಆ ಶ್ರದ್ಧೆ ಇರೋದಕ್ಕೆ ಅವ್ನು ಜಿಮ್ ಬಂದಿರೋದು ಇವತ್ತು. ಬರೀ ಬಂದರೆ ಸಾಕಾಗಲ್ಲಮ್ಮ. ವೆಯ್ಟ್ಸು ಎತ್ತಬೇಕು. ನಾವು ಜಿಮ್ಮಿಗೆ ಬರೋದು ಬರೀ ವೆಯ್ಟ್ಸ್ ಎತ್ತೋದಿಕ್ಕಲ್ಲಮ್ಮ, ಎನರ್ಜಿ ಲೆವೆಲ್ಲು ಮತ್ತು ಸ್ಟ್ಯಾಮಿನಾನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಅದೆಲ್ಲ ನಿನಗೆ ಗೊತ್ತಿದ್ದಿದ್ರೆ ನೀನು ಈ ಥರ ಎಲ್ಲ ಮಾತಾಡ್ತಾ ಇರಲಿಲ್ಲ. ನೀನು ಇಂಪ್ರೂವ್ ಆಗಿರೋದು ನೋಡ್ತಾನೇ ಇದ್ದೀನಿ. ಬರೋದು, ಓಡೋದು, ಕೂತ್ಕೊಳೋದು, ಮನೆಗೆ ಹೋಗೋದು, ಬರೀ ಇದೇ ಆಯಿತು. ಜೊತೆಲಿ ಇಬ್ರು ಕೂತ್ಕೊಂಡು ಗಂಟೆ ಮಾತಾಡೋದು. ನನಗೆ ಗೊತ್ತಿಲ್ವಾ ನಿಮ್ಮ ತಾಕತ್ತು? ಕಷ್ಟಪಟ್ರೆ ಬರೋದು ಇಂಥ ತಾಕತ್ತು. ತಾಕತ್ತಂದ್ರೆ ಇದು ಇದು ಹೇ, ಅದು ನಿಂಗೆ ಬೇಡವಾಗ್ದಿರೋ ವಿಷಯ. ಅಯ್ಯೋ ಬಾರಣ, ಇವ್ರ ಹತ್ರ ಎಲ್ಲ ಏನು ಮಾತು, ಇವ್ರಿಗೆಲ್ಲ ಏನು ಗೊತ್ತು ನಿಮ್ಮ ತೂತ್ ಬಗ್ಗೆ? ಅಯ್ಯೋ ತೂತಲ್ಲಣ್ಣ, ತಾಕತ್ತು. ಅಯ್ಯ ನನ್ನ ಮಗನೇ, ಕಂಡರ್ ಮನೆ ಮನೆ ತೆಗಿದ್ಯಾ? ನಡಿ ಮಾಟ ನನ್ನ ಮಗನೇ. ಅಯ್ಯಮ್ಮ ಅಡ್ಡಲಾಯ್ತು, ನಡಿ ನನ್ನ ಮಗನೇ, ನಿಂಗೆ ನಡಿ. ನೀನೇನೋ ಅವನ್ನ ಎದುರಾಕೊಂಡೆ. ಅವನೇ ಆಗಲಿ ಯಾರೇ ಆಗಲಿ, ನನ್ನ ಫ್ರೆಂಡ್ಶಿಪ್ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಸಹಿಸ್ಕೊಳ್ಳ. ಅಯ್ಯೋ ಹುಚ್ಚ, ನಡಿ. ಈ ಟೀಗೆ ಗೌರ್ಮೆಂಟ್ ಅವರು ಶುಗರ್ ಬದಲು ಬ್ರೌನ್ ಶುಗರ್ ಹಾಕೋ ಥರ ಆದರೂ ಪರ್ಮಿಷನ್ ಕೊಟ್ಟಿರಬೇಕಾಯಿತು. ಅವಾಗಾದರೂ ಜನರು ಹುಡ್ಕೊಂಡು ಬಂದಿರೋರು. ಅಯ್ಯಯ್ಯೋ, ಬೆಳಗ್ಗೆನೇ ಈ ಗೌರ್ಮೆಂಟು ಅಥವಾ ಈ ಪೊಲೀಸ್ ಕೇಸ್ ಆಗೋ ವಿಷಯ ಮಾತಾಡೋದು ದೇವ್ರಿಗೂ ಆಗಿ ಬರಲ್ಲ. ಯಾಕೆ ಬೇಕಪ್ಪ, ಜರ ಸುಡಿಸ್ಬಿಡು. ಏನು ನಿಂಗ್ರಣ, ಬೆಳಗ್ಗೆನೆ ದೇವ್ರಿಗೆ ಮಸ್ಕ ಹೊಡಿತಾ ಇದೆಯಾ? ಏನು ಸಮಾಚಾರ? ಅಯ್ಯಯ್ಯೋ, ನಿನ್ನ ಬಾಯಿಗೆ ನಂದು ಅರ್ಧ ಏನಾದರೂ ಇಡ, ಅದು ನಿಗ್ರಣ್ಣ ಅಲ್ವೋ ನಿಂಗಣ್ಣ. ಅಯ್ಯೋ ಅದೇ ನಾನು ಹೇಳೋಕೆ ಬಂದಿದ್ದು, ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಆಗೋಯ್ತು ಅಷ್ಟೇ. ಅಯ್ಯ ನಿನ್ನ ಮೂತಿಗೆ. ಅದು ಸರಿ, ಎಲ್ಲಿ ನಿಮ್ಮ ಬಾಸು? ಟೈಮ್ ಆಯಿತು, ಇನ್ನೂ ಬಂದೇ ಇಲ್ಲ. ಇಷ್ಟೊತ್ತಾಗಲೇ ಬರಬೇಕಿತ್ತು, ಅಗೋ ಬಂದೇ ಬಿಟ್ರು. ಬಾ ಧ್ರುವ, ತಗೋ ನಿಮ್ಮ ಸ್ಪೆಷಲ್ ಕೇಟಿ. ಓ ಸ್ಪೆಷಲ್ಲು? ಯಾಕೋ ಧ್ರುವ, ಏನಾಯಿತು? ನಾನು ಹೆಸರೋ ಹೇಳಿದ್ದೀನಿ, ನಾನು ಬಂದಾಗ ಮಾಡಿಟ್ಟಿರೋದಲ್ಲ, ಫ್ರೆಶ್ ಆಗಿ ಟೀನ ಮಾಡಿಕೊಡ್ಬೇಕು ಅಂತ. ಈ ಸಲ ಟೀನ ಚೆಲ್ಲಿದ್ದೀನಿ, ನೆಕ್ಸ್ಟ್ ಸಲ ಗ್ಲಾಸ್ನ ಹೊಡೆದಾಕ್ತೀನಿ. ಅಯ್ಯ ಸಾರಿ ಕಣ ಧ್ರುವ, ಗ್ಲಾಸ್ ಎಲ್ಲ ಹೊಡೆದಾಕೋದು ಹೋಗ್ಬೇಡ. ನಿಂಗೇನು ಫ್ರೆಶ್ ಆಗಿ ಟೀ ತಾನೇ ಮಾಡಿಕೊಡ್ಬೇಕು? ಮಾಡ್ಕೊಡ್ತೀನಿ. ಅಯ್ಯೋ ಅದಕ್ಕೆ ಕೋಪ ಮಾಡ್ಕೊತೆ ಬಿಡು ಗುರು, ನೆಕ್ಸ್ಟ್ ಟೈಮಿಂದ ಅಡ್ಡನೇ ಚೇಂಜ್ ಮಾಡಿಬಿಡೋದ. ಅಯ್ಯೋ ತೊದಲ್ ನನ್ನ ಮಗನೇ, ನನ್ನ ಹೊಟ್ಟೆ ಮೇಲೆ ಹೊಡಿಯೋಕೆ ಬರ್ತೀಯಾ? ಬಾ ನೆಕ್ಸ್ಟ್ ಟೈಮ್ ಟೀ ಪುಡಿ ಬದಲು ಖಾರದ ಪುಡಿ ಹಾಕೊಟ್ಬಿಡ್ತೀನಿ ಮಗನೇ. ಕುಡಿದ್ಬಿಟ್ಟು ಸತ್ತೋಗ್ಬಿಡ್ಬೇಕು ಮಗನೇ. ಹಾಂ ಅಣ್ಣ, ಹಲೋ ಅಣ್ಣ, ಯಾರು ಆಕ್ಸಿಡೆಂಟ್ ಮಾಡ್ಕೊಂಡವ್ರ?
ಶಿಟ್. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೆಲ್ಮೆಟು ಲೈಸೆನ್ಸ್ ಇಲ್ಲದೆ ಗಾಡಿ ತೊಗೊಂಡು ರೋಡಿಗೆ ಬಂದುಬಿಟ್ರೆ ಹಿಂಗೆ ಆಗೋದು. ಏ ಧ್ರುವ, ಜಾಸ್ತಿ ಕಿಸಿ ಬೇಡ ಕಣೋ. ಏನೋ ಆಕ್ಸಿಡೆಂಟ್ ಆಗಿದೆ, ಬಂದು ಹೆಲ್ಪ್ ಮಾಡೋಣ ಅನ್ನೋ ಬಿಟ್ಟು ಆಡ್ಕೋತೀಯ. ನಿನಗೂ ಒಂದಲ್ಲ ಒಂದು ದಿವಸ ಆಕ್ಸಿಡೆಂಟ್ ಆಗುತ್ತೆ. ಆಗ ಅಲ್ಲಿರೋ ಬರೋ ಜನ ಎಲ್ಲ ಆಡ್ಕೋಬೇಕಾದ್ರೆ ಗೊತ್ತಾಗುತ್ತೆ ಆ ಕ್ಷಣಕ್ಕೆ ಸಂತೋಷಕ್ಕಿಂತ ಒಬ್ಬರು ಪ್ರಾಣನೇ ಮುಖ್ಯ ಅಂತ. ನಿಮಗೆ ಅಂತಾನೆ ಜಾತ್ರೆಯಲ್ಲಿ ಕಡಲೆಕಾಯಿ ಪರಿಸೆಯಲ್ಲಿ ಸೂಪರಾಗಿರೋ ಗಾಡಿಗಳನ್ನ 5 ರೂಪಾಯಿಗೆ 10 ರೂಪಾಯಿಗೆ ಮಾರ್ತಾ ಇರ್ತಾರೆ. ಅದು ನಿಮಗೆ ಸೂಟ್ ಆಗೋದು. ಅಯ್ಯೋ ಬಿಡ್ರಲ್ಲೇ. ಲಾಸ್ಟ್ ಟೈಮೇ ನೀವಿಬ್ರು ಕಿತ್ತಾಡಿ ನನ್ನ ಅಂಗಡಿಯಲ್ಲಿ ಗ್ಲಾಸ್ ಎಲ್ಲ ಹೊಡೆದಾಕಿದ್ದೀರಾ. ಈ ಟೈಮ್ ಇನ್ನೇನೆಲ್ಲ ಹೊಡೆದಾಕ್ತಿರಲ್ಲೇ. ನಿಮ್ಮ ತಮ್ಮಯ್ಯ ಅಂತೀನಿ, ಪ್ಲೀಸ್ ಬಿಟ್ಬಿಡ್ರಲ್ಲೇ. ಇವತ್ತು ಈ ನಿಗ್ರಹಣ ಏನಾದರೂ ಅಡ್ಡ ಬರ್ದೇ ಇದ್ದಿದ್ರೆ ನಿಂಗೊಂದು ಗತಿ ಕಾಣಿಸ್ತಾ ಇದೆ ಕಣ. ಇವತ್ತು ಈ ನಿಗ್ರಹಣ ಇದ್ದಿದ್ದಕ್ಕೆ ಬಚಾವಾಗಿದೆಯಾ, ಇಲ್ಲ ಅಂದಿದ್ರೆ ಬಾಣ ಬಿಡ್ರೋ ಆಯ್ತು ಬಿಡ್ರೋ. ಈ ನನ್ನ ಮಕ್ಕಳು ನನ್ನ ಹೆಸರನ್ನ ಬೇರೆ ಯಾರು ಕರೆಯೋಕ್ಕೂ ಅಸಹ್ಯ ಪಡಬೇಕು ಆ ಥರ ಮರು ನಾಮಕರಣ ಮಾಡಿಬಿಡ್ತಾರಲ್ಲ ಅಪ್ಪ. ಇರಲಿ ಅಟ್ಲೀಸ್ಟ್ ನನ್ನ ಅಂಗಡಿ ಆದರೂ ಉಳ್ಕೊಂತು. ಇವತ್ತೇನಾದ್ರೂ ನಿಗ್ರಹಣ ಅಡ್ಡ ಬರ್ದಿದ್ದಿದ್ರೆ 2ರಲ್ಲಿ ಒಂದು ಡಿಸೈಡ್ ಆಗೋಗಿರೋದು. ಎಷ್ಟು ಅಹಂಕಾರ ಇರ್ಬೇಡ ಅವನಿಗೆ. ಯಾರೋ ಬಿದ್ದಿದ್ದಾರೆ ಪಾಪ, ಹೆಲ್ಪ್ ಮಾಡೋಣ ಅನ್ನೋ ಬಿಟ್ಟು ಆಡ್ಕೋತವನೆ. ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಡೆಬಿಟೆಡಾ? ನನ್ನ ಅಕೌಂಟಿಂದ ಯಾರು ದುಡ್ಡು ಎತ್ತುತ್ತಾರೆ? ಆದರೂ ಒಂದ್ಸಲ ಫೋನ್ಪೇಲಿ ಚೆಕ್ ಮಾಡಿಬಿಡೋಣ. ನಿಜವಾಗ್ಲೂ ದುಡ್ಡು ಹೋಗಿದೆ. ಈ ತಿಂಗಳು ಸಾಲ ಎಲ್ಲ ತೀರಿಸ್ಬಿಟ್ಟು ಏನೋ ಮಾಡೋಣ ಅಂತ ದುಡ್ಡು ಪರ್ಸ್ ನನ್ನ ಕಾರ್ಡ್ಸ್ ಕೂಡ ಇಲ್ಲ. ಯಾರು ಅವನೇನಾ? ಅವನು ಯಾಕೆ ನನ್ನ ದುಡ್ಡು ಎತ್ತುತ್ತಾನೆ? ಹಲೋ ಫ್ರೆಂಡ್, ಹೇಗಿದ್ಯಾ? ಎಲ್ಲೋ ಇದೆಯಾ? ಇಲ್ಲೇನಾಗಿದೆ ಗೊತ್ತಾ? ನನಗೇನು ಅನ್ನಿಸ್ತಿದೆ ಗೊತ್ತಾ? ಹೋಲ್ಡ್ ಆನ್. ನಿನಗೇನು ಅನ್ನಿಸ್ತಿದೆ, ಏನು ಯೋಚನೆ ಮಾಡ್ತಿದ್ಯಾ? ಅದು ಕರೆಕ್ಟಾಗಿ 100% ಮ್ಯಾಚ್ ದ ಫಾಲೋಯಿಂಗ್ ಮಾಡಿದ್ಯಾ. ನೀನು ದೊಡ್ಡ ಕಿಲಾಡಿ ನನ್ನ ಮಗ ಕಣ. ಆದರೆ ನಾನು ನಿನಗಿಂತ ದೊಡ್ಡ ಕಿಲಾಡಿ ನನ್ನ ಮಗ. ಯಾಕೋ ಈಗ ಮಾಡಿದೆ? ರಿವೆಂಜ್. ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗು. ಏನು ಬೇಕು ಚಿನ್ನ? ನಿಮಗೆ ಗೊತ್ತಿಲ್ವಾ? ಇವನು ನಮ್ಮ ವಿಷ್ಣು ಅಲ್ವಾ? ಇಲ್ಲೇನು ಮಾಡ್ತಿದ್ದಾನೆ? ಏನು ಮಾಡ್ತಾವನೆ? ಕಣ್ಣಲ್ಲಿ ನಿಂತ್ಕೊಂಡು ಬಗ್ ಬೇರೆ ನೋಡ್ತಾವನೆ. ಅಯ್ಯೋನ ತಗ ನಿನ್ನ.
ಏನು ಲವ್ವ? ಹ್ಞೂ ಕಣ. ಹೋಗಿ ಹೇಳು ಮತ್ತೆ. ಆಗಲ್ಲ ಕಣಪ್ಪ, ಆಗುತ್ತೆ. ಅಯ್ಯ ನಿಮ್ಮಂಥವ್ರು ಕೊಡ ಗಂಡಸ ಜೊತೆಗೊಮ್ಮನ ಲವ್ ಮಾಡ್ತಾಯಿದ್ರೆ ಡೈರೆಕ್ಟಾಗಿ ಹೋಗಿ ಹೇಳ್ಬೇಕು. ಅದು ಬಿಟ್ಟು ಈ ಥರ ಕಾರಲ್ಲಿ ನಿಂತ್ಕೊಂಡು ಕಾಳಾಗ್ತಾಯಿದ್ರೆ ಕಾಳು ಅಲ್ಲೋಗಿ ಬೀಳಲ್ಲ, ಪಕ್ಕದ ಮನೆಗೆ ಹೋಗಿ ಬೀಳತ್ತೆ. ನೀನು ಲವ್ ಮಾಡೋ, ನಿನ್ಗೆ ಗೊತ್ತಾಗುತ್ತೆ. ಅಯ್ಯೋ ನನ್ನ ಬುಡಕ್ಕೆ ಬಂದ್ಬಿಟ್ಟಾ? ಆಯ್ತು ಕಣೋ, ಪ್ಲೀಸ್ ಕಣೋ, ಏನಾದರೂ ಹೆಲ್ಪ್ ಮಾಡೋ. ಬಿಡ, ನಿನಗೆ ಹೆಲ್ಪು ನಾನು. ಹ್ಞೂ ಕಣೋ, ಪ್ಲೀಸ್ ಕಣೋ, ಪ್ಲೀಸ್ ಕಣೋ, ಪ್ಲೀಸ್ 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 ಪ್ಲೀಸ್. ಏನೋ ಫ್ರೆಂಡು ಅಂತ ಕರ್ಸ್ಕೊಂಡ್ಬಿಟ್ಟಿದ್ಯಾ. ನಾವು ಒಂದು ಹೆಲ್ಪ್ ಮಾಡೋಣ, ನಮಗೂ ಮುಂದೆ ಯೂಸ್ ಆಗ್ಬೋದು. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಸೋ ಮಚ್ ಕಣೋ. ಈ ಡವ್ ಎಲ್ಲ ಬೇಡ, ಸಾಕು. ಹೇಗಪ್ಪ ಹೇಳೋದು? ಎಕ್ಸ್ಕ್ಯೂಸ್ ಮೀ, ಎಸ್ ಐ ಲವ್ ಯು. ನಂಗ ಆಯಿತು ನೋಡೋಕೆ, ಐ ಲವ್ ಯು. ವಾಟ್? ಅಯ್ಯೋ, ಹೇಳಬಿಟ್ನಾ? ಅಂದರೆ ಐ ಲವ್ ಯು ಅಂತ ನನ್ನ ಫ್ರೆಂಡು ನಿಮಗೆ ಹೇಳಬೇಕು ಅಂತ ತುಂಬ ದಿವಸದಿಂದ ಟ್ರೈ ಮಾಡ್ತಾ ಇದ್ದ. ಬಟ್ ಪುಕ್ಕಲ್ ನನ್ನ ಮಗ ಕಾರ್ನರಲ್ಲಿ ನಿಂತ್ಕೊಂಡು ಕಾಳಾಗ್ತಾ ಇದ್ದಾನೆ. ಯಾರು? ಎಲ್ಲಿ ನಿಮ್ಮ ಫ್ರೆಂಡು? ಇಲ್ಲೇ ಕಾರ್ನರಲ್ಲಿ ಇದ್ದಾನೆ, ಬನ್ನಿ. ಇಲ್ಲೇ ಇದ್ನಲ್ಲ, ಇಲ್ಲಿ ಯಾರು? ಎಲ್ಲಿ ನಿಮ್ಮ ಫ್ರೆಂಡು? ಕೊಟ್ನಲ್ಲಪ್ಪ ಕೈಗೆ. ಹೇಳ್ದಂಗೆ ನಿಜವಾಗ್ಲೂ ಎದುರು ಪುಕ್ಲಾನೇ ಇವನು. ಯಾರ್ರೀ? ಎಲ್ರಿ ನಿಮ್ಮ ಫ್ರೆಂಡು? ಅದು ನಿಮ್ಮ ಕಸಿನ್ ತಾನೇ? ಕಸಿನಾ? ನನ್ಗ? ಇಲ್ಲಿದ್ರೆ ಓಡು ಓಡು ಯುವ ಓಡು. ಹೇ, ಓಡೋಗ್ಬಿಟ್ಟಿದ್ದಾನೆ. ನಾನ್ಸೆನ್ಸ್. ಫ್ರೆಂಡು ಅಂತ ತಲೆ ಮೇಲೆ ಕೂರಿಸ್ಕೊಂಡ್ರೆ ಹಿಂಗೆ ಆಗೋದು. ಎದ್ರ ಪುಕ್ಕಲ್ ನನ್ನ ಮಗನೇ. ಏನೋ ನಮ್ಮ ಹುಡುಗ ಜೀವನದಲ್ಲಿ ಚೆನ್ನಾಗಿರ್ಲಿ, ಇಷ್ಟಪಟ್ಟಿದ್ದು ಸಿಗ್ಲಿ ಅಂತ ಏನೋ ಹೆಲ್ಪ್ ಮಾಡಕ್ಕೆ ನನ್ನೇ ಸಿಗಾಕಿಸ್ಬಿಡ್ಬಾರ್ತೀಯ ನನ್ನ ಮಗನೇ. ಏನಲ್ಪ ಹೆಲ್ತ್ ಆಗ್ಲಾಕ್ಸ ಇವನು? ಅಲ್ಲ ಕಣ, ಇವನು ಆ ಲಕ್ಷ್ಮಿನ ಇಷ್ಟಪಡ್ತೀವ್ನಿ ಅಂದ, ಹೇಳಕ್ ಭಯ ಅಂದ. ಅದಕ್ಕೆ ನಾನು ಹೇಳಿ ಕರ್ಕೊಂಬಂದ್ರೆ ಆಸಾಮಿ ಓಡೇ ಹೋಗ್ಬಿಟ್ಟವನೇ. ನನಗೂ ಗಾಬರಿ ಆಗೋಯ್ತು. ನಾನು ಅಲ್ಲಿಂದ ಓಡ್ ಬಂದ್ಬಿಟ್ಟೆ. ನೋಡೋ, ನಾಳೆ ಹೋಗ್ತೀಯ, ಇರೋ ವಿಷಯ ಹೇಳ್ತೀಯ. ಒಪ್ಕೊಂಡ್ರೆ ಓಕೆ, ಒಪ್ಕೊಂಡಿಲ್ಲ ಅಂದರೆ ಬಿಟ್ಬಿಡು. ಏನಾಗಲ್ಲ ನಾನು ಮಗನೇ ಆಯ್ತು ಕಣ, ಹೋಗೆ ಕಣ, ಹೊಡಿಬೇಡ. ಆಯ್ತು ಕಣ, ಹೋಗೆ ಕಣ, ಹೇಳ್ತೀನಿ, ಹೋಗೆ ಕಣ. ಅದು ಹೋಗೆ ಕಣ, ಹೊಡಿಬೇಡ. ಇವಾಗ ನಾಳೆ ಹೋಗಿ ಎಲ್ಲ ವಿಷಯ ಹೇಳೋಣ. ಇವಾಗ ನನ್ನ ಹೊಡಿಬೇಡ, ನೀನು ಆರಾಮಾಗಿ ಎಣ್ಣೆನ ಹೊಡಿ, ನನ್ನ ಮಾತ್ರ ಹೊಡಿಬೇಡ. ಓಕೆನಾ? ಓಕೆ ಚಿನ್ನ, ಓಕೆ. ಎಕ್ಸ್ಕ್ಯೂಸ್ ಮೀ. ಅದು ಏನು? ಐ ಲವ್ ಯು. ಐ ಲವ್ ಯು ಟು. ಹಾಂ, ಇಷ್ಟು ಬೇಗ ಒಪ್ಕೊಂಡ್ಬಿಟ್ರಾ? ಆ್ಯಕ್ಚುಲಿ ನನಗೂ ನಿಮ್ಮ ಕಂಡ್ರೆ ತುಂಬ ಇಷ್ಟ ಆಯಿತು, ಬಟ್ ಇಷ್ಟು ದಿನ ಹೇಳ್ಕೊಂಡಿರಲಿಲ್ಲ ಅಷ್ಟೇ. ಇವಾಗ ನೆನಪಾಯ್ತಾ ನಿಂಗೆ? ಹೊಟ್ಟೆ ಉರ್ಕೊಂಡು ನರಳು ನನ್ನ ಮಗನೆ. ಇಷ್ಟು ದಿವಸ ನಾನು ಅನುಭವಿಸ್ತಂಥ ನೋವು ಸಂಕಟನ ಇವಾಗ ನೀನು ಅನುಭವಿಸು ನನ್ನ ಮಗನೆ.
ಇವತ್ತು ನೈಟೇ ಫುಲ್ ಪಾರ್ಟಿ ಮಾಡ್ತೀನಿ, ಅದು ನಿನ್ನ ದುಡ್ಡಲ್ಲೇ. ಬಾಯ್. ಅಲ್ಲಲ್ಲ, ಗುಡ್ ಬಾಯ್.